ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇದ್ದೀನಿ ಪೊಂಗಲ್ ತೋರಿಸ್ತಾ ಇದ್ದೀನಿ. ಸಿಹಿ ಪೊಂಗಲ್ ಹಾಗೂ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ. ನೀವು ದಪ್ಪ ಅಕ್ಕಿನಾರು ತಗೊಳ್ಳಿ, ಸಣ್ಣ ಅಕ್ಕಿನಾರು ತಗೊಳ್ಳಿ. 1 ಕಪ್ ಸಮ ಹಾಕ್ತೀನಿ ನಾನು. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಹೆಸರುಬೇಳೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹೆಸರುಬೇಳೆನ ಉರಿಬೇಕು. ಹೆಸರುಬೇಳೆ ಉರಿದ್ಬಿಟ್ಟು ಚೆನ್ನಾಗಿ ಅಕ್ಕಿನೂ ಅದಕ್ಕೆ ಹಾಕ್ಕೊಂಡು ಅಕ್ಕಿನೂ ಉರಿಬೇಕು. ಅಕ್ಕಿನೂ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು. ನಾನು ಪೊಂಗಲ್ ಮಾಡ್ಬೇಕಾದ್ರೆ ನಾನು ಎರಡನ್ನೂ ಇಟ್ಕೊಂಡೇ ಮಾಡೋದು. ನಾನು ಸಿಹಿ ಪೊಂಗಲು, ಖಾರ ಪೊಂಗಲು ಪ್ರತಿ ಸಲವೂ ಅಷ್ಟೇ. ಬರೀ ಖಾರ ಪೊಂಗಲ್ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ನಾನು ಸಿಹಿ ಮಾಡೇ ಮಾಡ್ತೀನಿ. ಸಿಹಿ ಪೊಂಗಲು ಸ್ವಲ್ಪ ತಿಂದ್ರೇ ಅದು ಟೇಸ್ಟು ಮತ್ತು ಖುಷಿಯಾಗುತ್ತೆ. ಸ್ವಲ್ಪ ಸಿಹಿ ಪೊಂಗಲ್ ತಿಂದ್ರೇ. ಹಂಗಾಗಿ ನಮ್ಮ ಮನೆಯವ್ರಿಗೂ ನಮ್ಮ ಮಗಳಿಗೆ ಎಲ್ಲರಿಗೂ ಇಷ್ಟ ಪೊಂಗಲ್ಲು. ಹಾಗೆ ಅಕ್ಕಿ ಎಲ್ಲ ಹುರ್ಕೊಂಡ್ವಲ್ಲ, ಅಕ್ಕಿ ಹೆಸರುಬೇಳೆ ಎಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಬೇಕು. ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಫಸ್ಟಿಗೆ ತೊಳೆದು ಉರಿಯೋಕ್ಕಾಗಲ್ಲ, ಅದು ಸೀದಾಗ್ಬಿಡುತ್ತೆ. ಅದಕ್ಕೆ ಫಸ್ಟೇ ಹುರ್ಕೊಂಡು ಆಮೇಲೆ ಚೆನ್ನಾಗಿ ತೊಳ್ಕೊಂಡು ಆ ನೀರೆಲ್ಲ ಚೆಲ್ಬಿಡ್ಬೇಕು. ಚೆಲ್ಬಿಟ್ಟು ಆಮೇಲೆ ನಾವು ಜಾಸ್ತಿ ನೀರು ಹಾಕ್ಬಿಟ್ಟು ಬೇಯೋಕ್ಕಿಡಬೇಕು. ಚೆನ್ನಾಗಿ ಬೇಯಬೇಕು. ಅದು 4 ವಿಷಲೇ ಕೂಗಿಸ್ಬೇಕು. ಯಾಕೆಂದರೆ ಚೆನ್ನಾಗಿ ಮೆತ್ತಗೆ ಬೇಯ್ದ್ರೇ ಪೊಂಗಲ್ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಮಸಾಲೆ ಏನೇನು ಬೇಕು ಅಂದರೆ ಮೆಣಸು ಬೇಕು, ಜೀರಿಗೆ ಬೇಕು, ಹಾಗೆ ಕೊಬ್ಬರಿ ಚೂರು ಇಲ್ಲ ಕಾಯಿ ಚೂರು ಬೇಕು. ಹಾಗೆ ಸಿಹಿ ಪೊಂಗಲ್ಗೂ ರೆಡಿ ಮಾಡಿಕೊಂಡೆ ಒಂದು ತಟ್ಟೆಗೆ. ಇನ್ನೊಂದು ಖಾರ ಪೊಂಗಲ್ಗೂ ರೆಡಿ ಮಾಡ್ಕೊಂಡೆ. ಸಿಹಿ ಪೊಂಗಲ್ಗೆ ಕೊಬ್ಬರಿ, ಆಮೇಲೆ ಏಲಕ್ಕಿ, ಹಾಗೆಯೇ ದ್ರಾಕ್ಷಿ, ಗೋಡಂಬಿ ಎಲ್ಲ ರೆಡಿ ಮಾಡಿಕೊಂಡೆ, ಬೆಲ್ಲ ಎಲ್ಲ. ಇಲ್ಲಿ ಖಾರ ಪೊಂಗಲ್ಗೆ ಜೀರಿಗೆ ಮೆಣಸು ಹುರ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಹಾಗೆ ಶುಂಠಿ ತುರಿ, ಕಾಯಿ ಚೂರು ಇಷ್ಟನ್ನು ಇಲ್ಲ ಕೊಬ್ಬರಿ ಚೂರು ಇಷ್ಟನ್ನು ನಾನು ಪ್ಲೇಟಿಗೆ ಹಾಕೊಂಡು ರೆಡಿ ಮಾಡಿಕೊಂಡೆ. ಮೊದಲು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಹಾಕ್ಕೊಂಡು ನಾವು ಒಂದೊಂದೇ ಐಟಮ್ಗಳನ್ನ ನಾವೆಲ್ಲ ತಟ್ಟೆಗೆ ಹಾಕಿಟ್ಕೊಂಡಿದ್ವಲ್ಲ, ಶುಂಠಿ ತುರಿ, ಕೊಬ್ಬರಿ ಚೂರು, ಕರಿಬೇವು ಸೊಪ್ಪು, ಹಾಗೆಯೇ ಇದು ಹಸಿರು ಮೆಣಸಿನ್ಕಾಯಿ, ಹಾಗೆ ಜೀರಿಗೆ ಮೆಣಸನ್ನ ಕಮ್ಮಿಗೆ ಹುರ್ಕೋಬೇಕು. ಸ್ವಲ್ಪ ಬೆಚ್ಚಗೆ ಹುರ್ಕೊಬೇಕು. ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಇಟ್ಕೊಂಡ್ರೆ ಅದು ಚೆನ್ನಾಗಿ ಗಮ್ ಅಂತ ಚೆನ್ನಾಗಿರುತ್ತೆ. ಹಾಗೆ ಕಾಳು ಮೆಣಸನ್ನೇ ಹಾಕ್ಬಾರ್ದು, ಬಾಯಿ ಸಿಕ್ಕರು ಒಂಥರ ಆಗುತ್ತೆ. ಈಗ ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ಲ, ಅವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಐಟಮು ಹಾಕ್ತೆ ನಾನು. ಸಾಸಿವೆ, ಕೊಬ್ಬರಿ ಚೂರು, ಶುಂಠಿ ತುರಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಗೋಲ್ಡನ್ ಬ್ರೌನ್ವರೆಗೂ ಫ್ರೈ ಮಾಡಬೇಕು. ಈ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ ಪುಡಿ ಹಾಕಬೇಕು. ಜೀರಿಗೆ ಮೆಣಸಿನ ಪುಡಿನ ಇದಕ್ಕೆ ಹಾಕಬೇಕು. ಅದು ಗಮ್ ಅನ್ನುತ್ತೆ. ಹುರಿದಿರ್ತೀವಿ ಆದರೂ ಇನ್ನೂ ಸ್ವಲ್ಪ ಎಣ್ಣೆಗೆ ಹಾಕ್ತಾ ಗಮ್ ಅನ್ನುತ್ತೆ. ಹಿಂಗಿನ ಪುಡಿ ಹಾಕಬೇಕು. ಹಿಂಗೆ ಹಾಕಲೇಬೇಕು. ಹಿಂಗು ಹಾಕಿದ್ರೆ ಗಮ್ ಅಂತ ಚೆನ್ನಾಗಿ ಸ್ಮೆಲ್ ಬರೋದು ಪೊಂಗಲ್ಗೆ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹೆಸರುಬೇಳೆ ಇದೆಲ್ಲ ಇದಲ್ವ, ಹಂಗಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಹಿಂಗೆ ಹಾಕಿದೆ. ಹಿಂಗಾಗಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಹೆಸರುಬೇಳೆನೂ ಅಕ್ಕಿನೂ ಚೆನ್ನಾಗಿ ಮೆದುಗೆ ಬೇಯಿಸ್ಕೊಂಡಿದ್ದೆ. ಅದು ಚೆನ್ನಾಗಿ ಸೌಟಲ್ಲಿ ಮ್ಯಾಶ್ ಮಾಡಿಬಿಟ್ಟು ನಾನು ಈ ಖಾರ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ. ಈ ಒಗ್ಗರಣೆ ಹಾಕಿದ್ನಲ್ಲ ಆವಾಗ ಖಾರ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ. ತುಂಬ ಈಸಿನೇ ಪೊಂಗಲ್ ಮಾಡೋದು. ರೆಡಿ ಮಾಡಿ ಇಟ್ಕೊಬಿಟ್ರೆ ಸಾಕು. ಬೇಯಿಸ್ಕೊಂಡು ಬೇಗ ಒಗ್ಗರಣೆ ಹಾಕ್ಬಿಟ್ಟು ನಾವು ಚೆನ್ನಾಗಿ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪೇ ಹಾಕ್ತೆ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಕುದಿಸ್ಬೇಕಷ್ಟೇ. ಯಾಕಂದರೆ ಜಾಸ್ತಿ ಏನು ಕುದಿಸೋಕೆ ಹೋಗಬಾರ್ದು. ಯಾಕಂದರೆ ಎಲ್ಲ ಹುರಿದಿರ್ತೀವಿ, ಹಾಗೆ ಬೇಯಿಸ್ಕೊಂಡಿರ್ತೀವಿ, ಹಾಗೆ ಒಗ್ಗರಣೆ ಚೆನ್ನಾಗಿ ಮಾಡಿರ್ತೀವಲ್ವ. ಹಂಗಾಗಿ ಚೆನ್ನಾಗಿ ಪುಡಿ ಉಪ್ಪೇ ಹಾಕ್ತೆ. ಉಪ್ಪು ಹಾಕಿಲ್ಲ, ಪುಡಿ ಉಪ್ಪು ಹಾಕ್ತೆ. ಯಾಕೆಂದರೆ ಉಪ್ಪು ಹಾಕಿದ್ರೆ ಕರಗಲ್ಲ ಅಂದ್ಬಿಟ್ಟು ಪುಡಿ ಉಪ್ಪೇ ಹಾಕ್ಬಿಟ್ಟು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕ್ತೆ. ಈ ಕಡೆ ನಾನು ಇನ್ನೊಂದು ಕಡೆ ಪಾತ್ರೆಗೆ ಇಟ್ಕೊಂಡು ಅದು ಬೆಲ್ಲ ಕರಗಕ್ಕಿಟ್ಟಿದ್ದೆ ನಾನು. ಪೊಂಗಲ್ಗೆ ಬೆಲ್ಲ ಕರಗಕ್ಕೆ ಇಟ್ಕೊಂಡಿದ್ದೆ. ಅದನ್ನು ರೆಡಿ ಮಾಡ್ಕೋಬೇಕಲ್ವ, ಬೇಗ ಆಗುತ್ತೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು. ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ಗಟ್ಟಿಯಾಗಾದ್ರೂ ಮಾಡ್ಕೊಬೋದು. ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ರೆ ಅದು ಗಟ್ಟಿಯಾದರೆ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಒಂದು ಸ್ವಲ್ಪ ಬಿಸಿನೀರು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ದಂಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ನಾನು ಸಿಹಿ ಪೊಂಗಲ್ಗೆ ಬೆಲ್ಲ ಕರಿಯೋಕೆ ಇಟ್ಟಿದ್ನಲ್ಲ ಆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಕುಕ್ಕರಲ್ಲೇ ಮಾಡಿದೆ, ಅದೇ ಕುಕ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಬೆಲ್ಲದ ನೀರೆಲ್ಲ ಹಾಕ್ಬಿಟ್ಟು ಆಮೇಲೆ ಅದಕ್ಕೂ ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡೆ. ಈ ಖಾರ ಪೊಂಗಲ್ಗೂ ತುಪ್ಪ ಹಾಕ್ತೆ. ತುಪ್ಪ ಹಾಕಿದ್ರೇ ಟೇಸ್ಟ್ ಜಾಸ್ತಿ. ಬಿಸಿಬೇಳೆಬಾತ್ಗೆ, ಪೊಂಗಲ್ಗೆ ಎಲ್ಲದಕ್ಕೂ. ಹಾಗೆ ಅವತ್ತಿಂದೆಲ್ಲ ಶುಕ್ರವಾರ ಆದ್ದರಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಶುಕ್ರವಾರ ಅಷ್ಟೋತ್ತರ ಎಲ್ಲ ಹೇಳಿ ಪೂಜೆ ಮುಗಿಸ್ಕೊಂಡು ನಾನು ನನ್ನ ಮಗಳಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ತಿಂಡಿ ಬಾಕ್ಸ್ಗೆಲ್ಲ ಹಾಕ್ತೆ. ಅವಳು 8:30ಗೆಲ್ಲ ತಿಂಡಿ ರೆಡಿ ಇರಬೇಕು. ಅವಳು ತಿನ್ಕೊಂಡು ಬಾಕ್ಸ್ಗೂ ಹಾಕ್ಕೊಂಡು ತಗೊಂಡೋಗ್ದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.